ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸೋತಿರುವಂತಹ ಮಾಜಿ ಸಚಿವ ಸಿ.ಟಿ. ರವಿ ಅವರಿಗೆ ವಿಧಾನ ಪರಿಷತ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂತಂದ್ರೆ ಜೂನ್ 17ನೇ ತಾರೀಕಿಗೆ 11 ಮಂದಿ ಸದಸ್ಯರು ಪರಿಷತ್ ಸದಸ್ಯರ ಅವಧಿ ಮುಕ್ತಾಯ ಆಗುತ್ತೆ. ವಿಧಾನಸಭೆಯಿಂದ ಪರಿಷತ್ತಿಗೆ ಆಯ್ಕೆಯಾದಂಥ ಸದಸ್ಯರ 11 ಮಂದಿಯ ಅವಧಿ ಮುಕ್ತಾಯ ಆಗುತ್ತೆ. ಶಾಸಕರ ಸಂಖ್ಯೆಯ ಆಧಾರದಿಂದ ಬಿಜೆಪಿಗೆ 3 ಸ್ಥಾನಗಳು ಸಿಗುತ್ತೆ. ಅದರಲ್ಲಿ 1 ಸ್ಥಾನ ಮಾಜಿ ಸಚಿವ ಸಿ.ಟಿ. ರವಿ ಅವರಿಗೆ ನೀಡೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ನ ನಿರೀಕ್ಷೆಯಲ್ಲೂ ಕೂಡ ಇದ್ರು, ಅದು ಆಗಲಿಲ್ಲ. ಸೊ ಆ ಕಾರಣಕ್ಕಾಗಿ ಸಿ.ಟಿ. ರವಿ ಅವರನ್ನ ಮೇಲ್ಮನೆಗೆ ಕಳಿಸುವಂತ ಯೋಚನೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕದಲ್ಲಿ. ಗಣಪತಿ, ಈಗ ವಿಧಾನಸಭೆಯಲ್ಲಿ ಸೋತರು, ಲೋಕಸಭೆಯ ನಿರೀಕ್ಷೆಯಲ್ಲಿದ್ರು ಟಿಕೆಟ್ ಸಿಗತ್ತೆ ಅಂತ. ಅದರ ಮಧ್ಯೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದಲೂ ಕೂಡ ಅವರನ್ನು ತೆಗೆಯಲಾಯಿತು. ಪರಿಷತ್ನಲ್ಲಾದರೂ ಅವರಿಗೆ ಅವಕಾಶ ಸಿಗತ್ತಾ ಅಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಖಂಡಿತ ನೋಡಿ, ಪರಿಷತ್ತಲ್ಲಿ ಅದರಲ್ಲೂ ಕೂಡ ಮೇಲ್ಮನೆಯಲ್ಲಿ ಬಿಜೆಪಿಗೆ ಅವಕಾಶಗಳು ಸಾಕಷ್ಟಿದ್ದಾಗ ಒಬ್ಬ ಪ್ರಬಲ ನಾಯಕನ ಹುಡುಕಾಟದಲ್ಲಿ ಹೈಕಮಾಂಡ್ ನಾಯಕರು ಇರುವಂತದ್ದು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದಂತಹ ಸಿ.ಟಿ. ರವಿ ಅವರಿಗೆ ಈ ಮೇಲ್ಮನೆಯಲ್ಲಿ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವ ಒಂದು ಜವಾಬ್ದಾರಿ ತೆಗೆದುಕೊಳ್ತಾರೆ. ಜೊತೆಗೆ ಹಿಂದುತ್ವದ ಪ್ರಬಲ ನಾಯಕನಿಗೆ ಒಂದಷ್ಟು ಹುದ್ದೆಗಳನ್ನ ಕೊಟ್ಟಿದ್ದೀವಿ ಅಂತ ಒಂದಾದ್ರೆ, ಜೊತೆಗೆ ಒಕ್ಕಲಿಗ ನಾಯಕರಿಗೂ ಕೂಡ ಪ್ರಾಧಾನ್ಯತೆ ಸಿಕ್ಕಿದೆ. ಈ ಲೆಕ್ಕಾಚಾರವನ್ನ ಹೈಕಮಾಂಡ್ ನಾಯಕರು ಒಂದಷ್ಟು ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಆದ್ರೆ ಸಿ.ಟಿ. ರವಿ ಅವರಿಗೆ ಏನಾದ್ರೂ ಕೂಡ ಮೇಲ್ಮನೆಯಲ್ಲಿ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ಒಕ್ಕಲಿಗರ ಪ್ರಬಲ ನಾಯಕರು ಇಬ್ಬರ ನಡುವೆ ಪೈಪೋಟಿ ಕೂಡ ಆರಂಭ ಆಗುತ್ತೆ. ಇದು 1 ವರ್ಷನಾದ್ರೆ ಈಗಾಗಲೇ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಲೋಕಸಭಾ ಕ್ಷೇತ್ರಕ್ಕೆ ಅಂದ್ರೆ ಅಭ್ಯರ್ಥಿ ಕಣದಲ್ಲಿರುವಂತವರು, ಅವರು ಕೂಡ ಅನುಪಸ್ಥಿತಿ ಆದ್ರೆ ಅಂದ್ರೆ ಅಕಸ್ಮಾತ್ ಗೆದ್ದಿದ್ದೇ ಆದಲ್ಲಿ ಕೂಡ ಅಲ್ಲಿ ವಿಪಕ್ಷ ಸ್ಥಾನ ಖಾಲಿ ಆಗುತ್ತೆ ಮೇಲ್ಮನೆಯಲ್ಲಿ. ಆ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರನ್ನ ಆಯ್ಕೆ ಮಾಡಿದ್ದೇ ಆದಲ್ಲಿ ಅದರ ವಿಪಕ್ಷ ಸ್ಥಾನವನ್ನ ಸಂಪೂರ್ಣವಾದ ಜವಾಬ್ದಾರಿಯನ್ನ ಸಿ.ಟಿ. ರವಿ ಅವರ ಕೈಯಲ್ಲಿ ಕೊಡಬೇಕು ಅಂತ ಈಗಾಗಲೇ ಹೈಕಮಾಂಡ್ ನಾಯಕರು ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದ್ರೆ ಸಿ.ಟಿ. ರವಿ ಅವರಿಗೆ ಕೊಟ್ಟಿದ್ದೇ ಆದಲ್ಲಿ ಸ್ವಪಕ್ಷದಲ್ಲೂ ಕೂಡ ಒಂದಷ್ಟು ಗುದ್ದಾಟಗಳು ಆರಂಭ ಆಗುತ್ತೆ. ಅದು ಹೇಗೆ ನೋಡಿ, ಒಕ್ಕಲಿಗರ ಪ್ರಬಲ ನಾಯಕರಲ್ಲಿ ಗುರುಸ್ಕೊಂಡಿರುವಂತಹ ಬಿಜೆಪಿಯಲ್ಲಿ ಸಾಕಷ್ಟು ನಾಯಕರಿದ್ದಾರೆ. ಆರ್ ಅಶೋಕ್ ಅವರು ಇರ್ಬೋದು, ಸಿ.ಟಿ. ರವಿ ಇರ್ಬೋದು, ಹಾಗೆ ಅಶ್ವಥ್ ನಾರಾಯಣ ಅವರು ಇರ್ಬೋದು. ಈ ಎಲ್ಲಾ ಲೆಕ್ಕಾಚಾರಗಳು ತೆಗೆದುಕೊಂಡ್ರೆ ಆರ್ ಅಶೋಕ್ ಅವರು ಕೂಡ ಪ್ರಬಲ ನಾಯಕರ ಒಂದು ಪಟ್ಟಿಯಲ್ಲಿ ಈಗಾಗಲೇ ಇರುವಂತವರು. ಸಿ.ಟಿ. ರವಿ ಅವರಿಗೆ ಏನಾದ್ರೂ ಕೂಡ ಪರಿಷತ್ನಲ್ಲಿ ವಿಪಕ್ಷ ಸ್ಥಾನ ಸಿಕ್ಕಿದೆ ಆದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಗುತ್ತೆ. ಆ ರೀತಿಯಾದಂತ ಒಂದಷ್ಟು ಏನೀಗ ಅಶೋಕ್ ಅವರಿಗೆ ಯಾವೆಲ್ಲ ಸ್ಥಾನಮಾನ ಸಿಕ್ಕಿದೆಯಲ್ಲ ಅದೇ ಮಾದರಿಯ ಸ್ಥಾನಮಾನಗಳು ಕೂಡ ಸಿಗುತ್ತೆ. ಇಲ್ಲಿ ಪೈಪೋಟಿ ಆರಂಭ ಆಗುತ್ತೆ. ನೋಡಿ, ನೀವು ಗಮನಿಸಬಹುದು, ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸಿ.ಟಿ. ರವಿ ಅವರು ಆಕಾಂಕ್ಷಿಯಾಗಿದ್ರು. ಆದ್ರೆ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಯಾರು? ಒಂದಷ್ಟು ಲೆಕ್ಕಾಚಾರಗಳು ಕೂಡ ನಾವು ಅವತ್ತು ಗಮನಿಸಿದೀವಿ. ಆದ್ರೆ ಯಾವಾಗ ಅವರನ್ನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ದೂರ ಇಡಬೇಕು ಅಂತ ಒಂದಷ್ಟು ಲೆಕ್ಕಾಚಾರಗಳು ಸ್ವಪಕ್ಷದಲ್ಲೇ ಇತ್ತು, ಅದರ ಹಿಂದಿನ ಕೈವಾಡ ಅಂದ್ರೆ ಆರ್ ಅಶೋಕ್ ಅವರ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇತ್ತು. ಯಾಕಂತಂದ್ರೆ ಒಕ್ಕಲಿಗರ ಪ್ರಬಲ ನಾಯಕರ ಪೈಪೋಟಿ ಇಲ್ಲೂ ಕೂಡ ಶುರು ಆಗ್ತಾ ಇತ್ತು. ಹೀಗಾಗಿ ಸಿ.ಟಿ. ರವಿ ಅವರಿಗೆ ಪರಿಷತ್ ಮೇಲ್ಮನೆಯಲ್ಲಿ ವಿಪಕ್ಷ ಸ್ಥಾನ ಕೊಟ್ಟಿದ್ದೇ ಆದಲ್ಲಿ ಈ ರೀತಿಯಾದಂತಹ ಒಕ್ಕಲಿಗರ ನಾಯಕರ ನಡುವೆ ಸ್ವಪಕ್ಷದಲ್ಲೇ ಇರುವಂತಹ ಒಂದು ಅಸ್ತಿತ್ವದ ಪೈಟು ಶುರುವಾಗುತ್ತೆ. ಹೀಗಾಗಿ ಈ ಎಲ್ಲಾ ಲೆಕ್ಕಾಚಾರಗಳು ಒಂದಾದ್ರೆ ಸಿ.ಟಿ. ರವಿ ಅವರು ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಗೆ ಬೆನ್ ಬಿದ್ದಿರುವಂತದ್ದು. ಅಂದ್ರೆ ಪರಿಷತ್ ಮೇಲ್ಮನೆಯ ವಿಪಕ್ಷ ಸ್ಥಾನವನ್ನೂ ಸಿಗುತ್ತೆ. ನೀವು ಅವತ್ತು ನನಗೆ ಲೋಕಸಭಾ ಟಿಕೆಟ್ ಕೂಡ ಕೊಡ್ಲಿಲ್ಲ, ಒಂದಷ್ಟು ಅಸಮಾಧಾನ ಕೂಡ ಇದೆ, ಯಾವತ್ತೂ ಕೂಡ ಹೊರ ಹಾಕಿಲ್ಲ. ಹೀಗಾಗಿ ಈ ಸ್ಥಾನಮಾನ ಕೊಟ್ಟಿದ್ದೇ ಆದಲ್ಲಿ ಆ ಅಸಮಾಧಾನ ತಣ್ಣಗಾಗುತ್ತೆ. ಜೊತೆಗೆ ಒಬ್ಬ ಪ್ರಬಲ ನಾಯಕ, ಹಿಂದುತ್ವ ನೋಡಿ, ಈ ಬಾರಿ ಹಿಂದುತ್ವದ ಪ್ರಬಲ ನಾಯಕರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಒಂದು ಅಸಮಾಧಾನ ಇದೆ ಬಿಜೆಪಿಯಲ್ಲಿ. ಈ ನಿಟ್ಟಿನಲ್ಲಿ ಸಿ.ಟಿ. ರವಿ ಅವರಿಗೂ ಕೂಡ ಅವಕಾಶ ಸಿಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನು ಒಕ್ಕಲಿಗರ ನಾಯಕರಿಗೆ ನೋಡಿ, ಬಿಜೆಪಿ ಬರೀ ಲಿಂಗಾಯತ ಸಮುದಾಯದ ನಾಯಕರಿಗೆ ಏನಷ್ಟು ಪ್ರಾಧಾನ್ಯತೆ ಕೊಡ್ತಾ ಇದೆ, ಟಿಕೆಟ್ ಕೊಡ್ತಾ ಇದೆ, ಹುದ್ದೆಗಳು ಕೊಡ್ತಾ ಇದೆ ಅಂತ ಒಂದಷ್ಟು ನಿರೀಕ್ಷೆ ಇತ್ತು. ಈ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರಿಗೆ ಏನಾದರೂ ಕೊಟ್ಟಿದೆ ಆದಲ್ಲಿ ಒಕ್ಕಲಿಗರಿಗೂ ಕೂಡ ಮಣೆ ಹಾಕ್ತಾ ಇದ್ದಾರೆ ಅಂತ ಒಂದು ಸಂದೇಶವನ್ನ ರವಾನೆ ಆಗುತ್ತೆ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.